ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವ್ರ ಕಡೆಯಿಂದ ಬಂದಿರತಕ್ಕಂಥ ಒಂದು ಟೈಮ್ ಟೇಬಲ್ನ ಸುತ್ತೋಲೆ ಇದು. ಸೊ ನಿಮಗೆ ಟೈಮ್ ಟೇಬಲ್ ರಿಲೀಸ್ ಆಗಿದೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಅಂತಂದರೆ ಸಂಕಲನಾತ್ಮಕ ಮೌಲ್ಯಮಾಪನ 1ರ ವೇಳಾಪಟ್ಟಿ ಇದು. ಸೊ 24th ಆಫ್ ದಿಸ್ ಮಂತ್ ಅಂತ ಅಂದರೆ 24/9/2024ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಟ್ಯೂಸ್ಡೇ. ಫಸ್ಟ್ ಲ್ಯಾಂಗ್ವೇಜ್ ಯಾರೆಲ್ಲ ಫಸ್ಟ್ ಲ್ಯಾಂಗ್ವೇಜ್ ಯಾವುದಿರುತ್ತೆ, ಕನ್ನಡ, ಇಂಗ್ಲೀಷ್ ಆಗಿರ್ಬೋದು, ಸಾಂಸ್ಕ್ರಿಟ್ ಆಗಿರ್ಬೋದು, ಹೀಗೆ ಅವ್ರವ್ರ ಫಸ್ಟ್ ಲ್ಯಾಂಗ್ವೇಜ್ ಯಾವುದಿರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ 24/9/2024. ಇದಕ್ಕೆ ಟೈಮಿಂಗ್ಸ್ ಬಂದು ಬೆಳಗ್ಗೆ 10 o'clock ಮಧ್ಯಾಹ್ನ 1:15 ಇರುತ್ತೆ. 3 ಗಂಟೆ 15 ನಿಮಿಷ ಇರುತ್ತೆ ಫಸ್ಟ್ ಲ್ಯಾಂಗ್ವೇಜಿಗೆ ಟೈಮಿಂಗ್ಸು. ನೆಕ್ಸ್ಟ್ 25th ಬುಧವಾರ ಏನಿದೆ, ದ್ವಿತೀಯ ಭಾಷೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಥವಾ ಕನ್ನಡ ಯಾರ್ದಿರುತ್ತೆ ಅದು ಇಂಗ್ಲೀಷ್ ಇದ್ದವ್ರಿಗೆ ಇಂಗ್ಲೀಷ್ ಇರುತ್ತೆ, ಕನ್ನಡ ಇದ್ದವ್ರಿಗೆ ಕನ್ನಡ ಇರುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೂ. ಸೊ ಇಲ್ಲಿ 1/4 ಗಂಟೆ ಕಮ್ಮಿ ಕೊಟ್ಟಿದ್ದಾರೆ. ಸೊ ಬೆಳಗ್ಗೆ 10ರಿಂದ ಸ್ಟಾರ್ಟ್ ಆಗಿ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. ನೆಕ್ಸ್ಟ್ ಥರ್ಡ್ ಲ್ಯಾಂಗ್ವೇಜ್ ಅವ್ರಿಗೆ 26 ಗುರುವಾರ ಇರುತ್ತೆ. ಹಿಂದಿ ಆಗಿರ್ಬೋದು, ಬೇರೆ ಇನ್ಯಾವುದಾದ್ರೂ ಲ್ಯಾಂಗ್ವೇಜ್ ಆಗಿದ್ದರೆ 26 ಇರುತ್ತೆ. ಬೆಳಗ್ಗೆ 10 o'clock ಮಧ್ಯಾಹ್ನ 1 o'clockವರೆಗೂ ಇದು ಕೂಡ. ನೆಕ್ಸ್ಟ್ 27th ನಿಮಗೆ ಕೋರ್ ಸಬ್ಜೆಕ್ಟ್ ಫ್ರೈಡೇ ಸ್ಟಾರ್ಟ್ ಆಗುತ್ತೆ. ಮ್ಯಾಥ್ಸ್ ಇರುತ್ತೆ. ಸೊ ಮ್ಯಾಥ್ಸ್ ಬೆಳಗ್ಗೆ 10 o'clock ಮಧ್ಯಾಹ್ನ 1:15ವರೆಗೂ ಟೈಮ್ ಇರುತ್ತೆ ಮ್ಯಾಥ್ಸ್ಗೆ. ನೆಕ್ಸ್ಟ್ ಸ್ಯಾಟರ್ಡೆ ಬಂದುಬಿಟ್ಟು ನಿಮಗೆ ಸೈನ್ಸ್ ಇರುತ್ತೆ. ದೆನ್ ಸ್ಯಾಟರ್ಡೆ 28 ಸೈನ್ಸ್ ಇರುತ್ತೆ. ಆ್ಯಂಡ್ 29 ಸಂಡೇ ಹಾಲಿಡೇ ಇದೆ. 30th ನಿಮಗೆ ಸೋಷಿಯಲ್ ಇರುತ್ತೆ. ಸೋಷಿಯಲ್ ಸೈನ್ಸ್ ಕೂಡ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15ವರೆಗೂ. ಸೊ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ಗೆ ಟೈಮಿಂಗ್ಸ್ ಕಮ್ಮಿ ಇದೆ, 1/4 ಗಂಟೆ ಕಮ್ಮಿ ಇರುತ್ತೆ. ಸೊ ಇದಷ್ಟು ಈ 10th ಸ್ಟ್ಯಾಂಡರ್ಡ್ ಮಿಡ್ ಟರ್ಮ್ ಎಕ್ಸಾಮ್ನ ಟೈಮ್ ಟೇಬಲ್ ಆಗಿರುತ್ತೆ. ಸೊ ಬೋರ್ಡ್ ಅವರಿಂದನೇ ಕ್ವಶನ್ ಪೇಪರ್ ಬರುತ್ತೆ. ಆದಷ್ಟು ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.